ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಸಂಡೂರು ಪಟ್ಟಣದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಅಂಬರೀಶ್ ವಿ ಮಾತನಾಡಿ, ಇತ್ತೀಚೆಗೆ ಜನಾರ್ದನ ರೆಡ್ಡಿಯವರು ನಮ್ಮ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರಾದ ಶ್ರೀರಾಮುಲುರವರ ವಿರುದ್ಧ ಮಾಧ್ಯಮದ ಮುಂದೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿರುವುದು ಖಂಡನೀಯವಾಗಿದೆ. ಶ್ರೀರಾಮುಲು ಒಬ್ಬ ರೌಡಿ ಶೀಟರ್, ಕೊಡ್ಲಿ ಕುಡುಗೋಲು ಹಿಡಿದು ಬೀದಿಯಲ್ಲಿ ಅಲೆದಾಡುತ್ತಿದ್ದ ಇವನನ್ನು ನಾನೇ ಬೆಳೆಸಿದ್ದು ಎಂದು ತುಂಬಾ ಕೀಳಾಗಿ ಮಾತನಾಡಿರುವುದು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಧಕ್ಕೆ ಉಂಟಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರಣ, ಈ ರೀತಿ ಒಬ್ಬ ಸಮಾಜದ ಹಿರಿಯ ಮುಖಂಡರಿಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಜನಾರ್ದನ ರೆಡ್ಡಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಸಂಡೂರು ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ದೇವೇಂದ್ರಪ್ಪ, ಡಿ ಕೃಷ್ಣಪ್ಪ, ಅಂಜನಪ್ಪ, ಶಂಕರ್ ಅಂತಾಪುರ, ತಿಪ್ಪಯ್ಯ, ವಾಸಣ್ಣ, ಪ್ರಹ್ಲಾದ್, ಮೌನೇಶ್, ಶಿವು, ಮರಿಸ್ವಾಮಿ, ಬಸವರಾಜ್, ಓಬಳೇಶ್, ನವೀನ್, ಎನ್ಜಿ, ಕುಮಾರಸ್ವಾಮಿ, ರಘು ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಎಲ್ಲಾ ಸದಸ್ಯರು ಭಾಗವಹಿಸಿದ್ದರು. ಹೌದು ಸರ್, ರೆಡಿ ಅಲ್ಲ, ಒಳಗೆಲ್ಲ ಎಫ್ಐಆರ್ ಮಾಡಕ್ಕೆ ಬಂದಿರೋ ಸರ್. ಜಾತಿ ನಿಂದನೆ ಅಲ್ಲ, ಒಂದ್ ನಿಮಿಷ, ಜಾತಿ ನಿಂದನೆ ಮಾಡಿದ್ದಾರೆ, ಎಫ್ಐಆರ್ ಮಾಡಲೇಬೇಕು. ಹೌದು, ಓದ್ಬಿಡ್ಲಾ? ಅಲ್ಲ, ಇಲ್ಲಿ ಫೋಟೋ ಅಲ್ಲ, ಹೋಗಿ ಬಂದ್ಮೇಲೆ ಫೋಟೋ ತಗೊಂತ. ಇದು ಪೊಲೀಸ್ ಸ್ಟೇಷನ್ ಕೊಡಿದ್ರೆ ಏನ್ ನಡೆದೈತಿ ಏನ್ ನಡೆದಿ ನಾನು ಕಳಿಸ್ಕೊಡ್ತೀನಿ. ಎಲ್ಲ ಸಮಾಜದ ಹಿರಿಯರು ಹಾಗೂ ವಾಲ್ಮೀಕಿ ಎಲ್ಲ ನಮ್ಮ ಬಂಧುಗಳೇ, ಈ ಸಂದರ್ಭದಲ್ಲಿ ನಾಯಕ ಜನಾಂಗದ ಬಗ್ಗೆ ಹಿರಿಯ ಹೋರಾಟಗಾರರು, ನಮ್ಮ ಸಮಾಜ ಕರ್ನಾಟಕದಲ್ಲಿ ನಮ್ಮ ಸಮಾಜ ಐತೆ ಅಂತ ಗುರುತಿಸಿದವರೆಂದ್ರೆ ಶ್ರೀರಾಮುಲು. ನಮ್ಮ ವಾಲ್ಮೀಕಿ ಜಯಂತಿ ತಂದು ನಮ್ಮ ಸಮಾಜ ಐತೆ ಇನ್ನ ನಮ್ಮ ಕರ್ನಾಟಕದಲ್ಲಿ ಅಂತ ಗುರುತಿಸಿದವರು ಶ್ರೀರಾಮುಲು. ಮೀಸಲಾತಿಗೋಸ್ಕರ ಡಿಸಿಎಂ ಅನ್ನು ತ್ಯಾಗ ಮಾಡಿ ನಮ್ಮ ಸಮಾಜದಕ್ಕೋಸ್ಕರ ಒಂದು ತ್ಯಾಗವನ್ನು ಮಾಡಿದ ಮಹಾನ್ ಪುರುಷರಂದ್ರೆ ಶ್ರೀರಾಮುಲು. ನಮ್ಮ ಸಮಾಜಕ್ಕೋಸ್ಕರ, ನಮ್ಮ ಹಿಂದುಳಿದ ಬುಡಕಟ್ಟು ಜನಾಂಗದಾದಂತ ನಮ್ಮ ವಾಲ್ಮೀಕಿ ಸಮಾಜಕ್ಕೋಸ್ಕರ ಒಂದು ಪರಿಶಿಷ್ಟ ಪಂಗಡ ಒಂದು ಇಲಾಖೆಯನ್ನೇ ತಂದುಕೊಟ್ಟಂತವರೊಂದು ಶ್ರೀರಾಮುಲು. ನಿಮ್ಮ ಕೊಡುಗೆ ಏನಿದೆ? ನಮ್ಮ ನಾಯಕ ಸಮಾಜದ ಬಗ್ಗೆ ಮಾತಾಡಿದರೆ ಪಕ್ಷಾತೀತವಾಗಿ ನಮ್ಮ ನಾಯಕ ಸಮಾಜದವರು ರಾಮುಲು ಸಾರ್ ಪರವಾಗಿ ಇರ್ತೀವಿ ಅಂತಂದು ಈ ಸಮಾಜದ ಮೂಲಕ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಅಂತ ಈ ಮೂಲಕ ಹೇಳ್ತೇವೆ. ಜನಾರ್ದನ ರೆಡ್ಡಿ ಅವರಿಗೆ ಹೇಳ್ಬೇಕಂದ್ರೆ ಏನಂದ್ರೆ, ಒಂದು ಇದೇ ಸಂಡೂರಿಂದ ಬೈ ಎಲೆಕ್ಷನ್ ಬರುತ್ತೆ. ಬೈ ಎಲೆಕ್ಷನ್ ಬಂದಾಗ ಇದೇ ಜನಾರ್ದನ ರೆಡ್ಡಿ ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ಮನೆಯಲ್ಲಿ ಬಾಡಿಗೆಗೆ ಬರ್ತಾರೆ. ಜನಾರ್ದನ ರೆಡ್ಡಿ ಅವರು ನಾನು ಈ ಸಂಡೂರು ಉಸ್ತುವಾರಿ ಅಂತ ಬರ್ತಾರೆ. ಬೈ ಎಲೆಕ್ಷನ್ ಅಲ್ಲಿ ಪ್ರತಿಯೊಂದಕ್ಕೂ ಶ್ರೀರಾಮುಲು ಸರ್ ಜೊತೆಯಲ್ಲೇನೆ ಇರ್ತಾರೆ. ಜೊತೆಯಲ್ಲಿದ್ದಾಗ ಅವರು ಹೈಕಮಾಂಡ್ಗೆ ಹೋಗಿ ಏನಂತ ಹೇಳ್ತಾರೆ, ಶ್ರೀರಾಮುಲು ನಮ್ಮನ್ನ ಸೋಲಿಸಿದ್ರು ಅಂತ ಹೇಳಿದಾಗ ಶ್ರೀರಾಮುಲು ಅಲ್ಲಿ ತಿರುಗಿ ಬಿಡುತ್ತಾರ. ಏನಂತ, ನಾನು ಪ್ರತಿಯೊಂದು ಹಳ್ಳಿಗೆ ಹೋಗಿದ್ದೀನಿ, ನೀವು ಬಂದು ಕೇಳಿ ಅಂತ ಹೇಳ್ತಾರೆ. ಜನಾರ್ದನ ರೆಡ್ಡಿ ಅವರೇ ಸಾರ್ ಅಂತ ಗೌರವ ಕೊಟ್ಟು ಮಾತಾಡ್ತಾರೆ. ಅದೇ ಜನಾರ್ದನ ರೆಡ್ಡಿ ಅವರು ಒಂದು ಮಾತು ಹೇಳ್ತಾರೆ, ಅವನು ಶ್ರೀರಾಮುಲು ಅಂತೇಳಿ ಏಕವಚನದಲ್ಲಿ ಕತ್ತಿ ಇಟ್ಕೊಂಡಿದ್ದ, ಮಚ್ಚಿಟ್ಕೊಂಡು ಒಡ್ಡಾಡ್ತಿದ್ದ, ಚಾಕ್ ಇಟ್ಕೊಂಡು ಒಡ್ಡಾಡ್ತಿದ್ದ ಅಂತ ಹೇಳ್ತಿದ್ದಾನೆ ಯಾರು? ಜನಾರ್ದನ ರೆಡ್ಡಿ ಅವರು. ಇವತ್ತು ಸಾವಿರಾರು ಕೋಟಿ ಆಸ್ತಿ ಮಾಡಿರೋದು ಶ್ರೀರಾಮುಲು ಮುಖಾಂತರ ಬರ್ತು. ಜನಾರ್ದನ ರೆಡ್ಡಿ ಅವರೇ, ನೀನು ಒಂದು ಪೋಸ್ಟ್ ಆಫೀಸ್ನಾಗ P1 ಕೆಲಸ ಕೇಳಕ್ ಹೋಗಿದ್ದೆ, ಅದೇ ಕೋಲ್ ಬಜಾರ್ದಲ್ಲಿ. ಅದು ಮರ್ತಿರ್ಬೋದು ನೀನು. ಇವತ್ತು ನೀನು ಮನೆ ಕಟ್ಟಿಯಲ್ಲ, ಅದ್ರ ಅಕ್ಕಪಕ್ಕ ಮನೆಗಳರಿಗೆ ರೌಡಿಜಮ್ ಮಾಡಿ ಊರು ಬಿಡಿಸಿದೆ. ಅದು ಬಳ್ಳಾರಿ ಜನ ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥ ವಿಷಯ. ಅದು ಬಿಟ್ಟು ಇವತ್ತು ಇಷ್ಟೆಲ್ಲ ಮಾತಾಡ್ತಾನೆ ಜನಾರ್ದನ ರೆಡ್ಡಿ. ಇವತ್ತು 2008ರಲ್ಲಿ ಸಂಡೂರಿಗೆ ಉಸ್ತುವಾರಿ ಮಿನಿಸ್ಟರ್ ಆಗಿ ಬಂದ್ರು. ಸಂಡೂರಿನ ಕೊಡುಗೆಗಳು ಯಾರು? ಜನಾರ್ದನ ರೆಡ್ಡಿದು. 2008ರಲ್ಲಿ 3 ದಿನ ದೀಪಾವಳಿಯಲ್ಲಿ ಕರೆಂಟ್ ಕಟ್ ಮಾಡಿದ. ಪ್ರತಿಯೊಬ್ಬ ಜನರಿಗೆ ಗೊತ್ತಿದೆ. 1ನೇ ಎಪಿಸೋಡ್
ಎರಡನೇ ಎಪಿಸೋಡ್ ಏನಂದ್ರೆ ಜನಾರ್ದನ್ ರೆಡ್ಡಿದವ್ರದ್ದು ಇಲ್ಲೆಲ್ಲ ಚಿಕ್ಕಳ್ಳಿ ಮೈನಿಂಗ್ ಅಲ್ಲಿ ಡಿಗ್ಗಿಂಗ್ ಮಾಡ್ಕೊಂಡು ಟ್ಯಾಕ್ಟ್ರಿ ಲೇಬರ್ಗಳೆಲ್ಲ ಇಟ್ಕೊಂಡು ಕೆಲಸ ಮಾಡೋರಿಗೆ ಎರಡನೇದು ಇಡೀ ಡಿಗ್ಗಿಂಗ್ಗೆ ಬಂದ್ ಮಾಡಿ ಎಲ್ಲನೂ ಬೀದಿ ತಂದು ಬಿಡ್ತಾನ. ಯಾರನ್ನ ಲೇಬರ್ನ ಟ್ಯಾಕ್ಟರ್ನ ಓನರ್ ಎಲ್ಲ ಬೀದಿ ತಂದು. ಮೂರನೇ ಎಪಿಸೋಡ್ ಏನ್ ಮಾಡ್ತಾನೆ ಜನಾರ್ದನ್ ರೆಡ್ಡಿ ಅವರಂದ್ರೆ ಮೈನಿಂಗ್ ನಿಂದ ಬೇರೆ ದೇಶಕ್ಕೆ ಮೆಟೀರಿಯಲ್ ಹೋಗೋದಕ್ಕೆ ರಫ್ತು ಮಾಡ್ಬೇಕಾದ್ರೆ ಅದು ಯಡಿಯೂರಪ್ಪ ಸಾಹೇಬರಿಗೆ ಹೇಳಿ ಅದನ್ನು ಟ್ರಾನ್ಸ್ಪೋರ್ಟ್ ಸ್ಟಾಪ್ ಮಾಡಿ ಡ್ರೈವರು ಕಿಲ್ಲರ್ನ ಎಲ್ಲ ಬೀದಿ ತಂದಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಇವತ್ತು ಸಂಡೂರೊಳಗಡೆ ಆತಗೆ ಏನ ಪವರ್ಸ್ ಇದೆ, ಜನ ಯಾಕೆ ವೋಟ್ ಹಾಕ್ತಾರೆ, ಜನಾರ್ದನ್ ರೆಡ್ಡಿಗೆ ಯಾಕೆ ವೋಟ್ ಹಾಕ್ತಾರೆ, ಇವೆಲ್ಲ ಮಾಡಿದಕ್ಕೆ ಜನಾರ್ದನ್ ರೆಡ್ಡಿಗೆ ವೋಟ್ ಹಾಕಿಲ್ಲ. ಇವತ್ತು ಅಷ್ಟೆಲ್ಲ ವೋಟ್ ಬರ್ಬೇಕಂದ್ರೆ ಕಾರಣ ಕಾರ್ತಿಕ್ ಗೋರ್ಪಡೆ ಸಾಹೇಬರು, ಶ್ರೀರಾಮುಲು ಸಾರು, ಆಮೇಲೆ ಯಡಿಯೂರಪ್ಪ ಅವರು, ಆಮೇಲೆ ಗೋವಿಂದ ಕಾರಜೋಳ ಅವರು ಅಷ್ಟು ಜನರಿಂದ ಇಷ್ಟು ವೋಟ್ ಬರಕ್ ಕಾರಣ ಜನಾರ್ದನ್ ರೆಡ್ಡಿಯಿಂದ ಒಂದು ವೋಟ್ ಬಂದಿಲ್ಲ. ಇದು ನಮ್ಮ ತಾಲೂಕು ಆಯ್ತು, ಬಳ್ಳಾರಿ ತಾಲೂಕು ಕುಳಿತೀನಿ ಏನಿರಾಪುರ ಅಲ್ಲಿ ಹೋಗಿ ಲ್ಯಾಂಡ್ಗಳು ಪರ್ಚೇಸ್ ಮಾಡ್ತಾನೆ. ನಾನು ಒಂದು ದೊಡ್ಡ ಫ್ಯಾಕ್ಟರಿ ಹಾಕ್ತೀನಿ, ಈ ಫ್ಯಾಕ್ಟರಿಗೆ ನಾನು ಇದು ಮಾಡ್ತೀನಿ ಅಂತ ಆಕ್ಷಿನ ಮಾಡ್ತಾನ. ಅವ್ರು ಯಾವ ತರ ವೋಟ್ ಹಾಕ್ತಾನ? ಎಲ್ಲ ಲೂಟಿ ಹೊಡಕ್ ಬಂದಿರೋ ಜನಾರ್ದನ್ ರೆಡ್ಡಿ ಯಾವುದೇ ಒಂದು ಕೆಲಸ ಮಾಡಿಲ್ಲ. ಯಾವಾಗ ಇಲ್ಲಿ ಸಂಡೂರು ಸೋತ ತಕ್ಷಣ ಜನಾರ್ದನ್ ರೆಡ್ಡಿ ತನ್ನ ಬೆಳೆಕಾಳು ಬೇಯಲಿಲ್ಲ ಅಂತೇಳಿ ಶ್ರೀರಾಮನ ಮೇಲೆ ಗೂಬೆ ಕುಂದಿಸ್ತಾನ. ಜನಾರ್ದನ್ ರೆಡ್ಡಿ ಅವರೇ, ನೀನು ಒಂದ್ಸಲ ಕುಂತ್ಕೊಂಡು ಯೋಚನೆ ಮಾಡು, ಸಂಡೂರಿಗೆ ಎಷ್ಟು ಕೊಡುಗೆ ಕೊಟ್ಟಿದ್ದೀನಿ ನೀನು ಅರ್ಥ ಮಾಡ್ಬೇಕು. ಇನ್ನೊಬ್ಬರ ಮೇಲೆ ಚಾಳಿ ಹೇಳ್ತೀಯಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಇಷ್ಟು ಹೇಳಿ ನಾನು ಹೇಳಿ ಮಾತು. ಜನಾರ್ದನ್ ರೆಡ್ಡಿ ಅವರಿಗೆ ಅವರ ನಮ್ಮ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಶ್ರೀರಾಮುಲು ಅವರನ್ನು ಅವಹೇಳನಕಾರಿಯಾಗಿ ಮಾತನಾಡಿದ ವಿಷಯವಾಗಿ ಇವತ್ತು ನಮ್ಮ ಸಮುದಾಯ ಖಂಡಿಸುತ್ತೆ. ಯಾಕಂದ್ರೆ ಬುಡಕಟ್ಟು ಅಲೆಮಾರಿ ಆದಿವಾಸಿ ಅರಣ್ಯವಾಸಿಗಳು ನಾವು ನಮ್ಮ ಸಮುದಾಯದ ಒಬ್ಬ ನಾಯಕನನ್ನು ನೋಟಕ್ಕ ಒಳಗಾಗುವಂತ ವಿಚಾರವಾಗಿ ಇವತ್ತು ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ವಿಷಯಗಳನ್ನು ಕುರಿತು ಇವತ್ತು ಒಂದು ಪ್ರತಿಭಟಿಸಲಾಗಿದೆ. ನಮ್ಮ ಸಮಾಜದ ವತಿಯಿಂದ ಇವತ್ತು ಬಹಳಷ್ಟು ಜನ ಹಿರಿಯರು, ಸಮುದಾಯದ ಮುಖಂಡರು ಮತ್ತು ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಸಮುದಾಯಕ್ಕೆ ಏನು ಇವತ್ತು ಸಿಬಿ ಅಂತವ್ರನ್ನೇ ನೋಡಿದೀವಿ ನಾವು. ಈ ಬೇಡರ ವಾಲ್ಮೀಕಿ ಸಮುದಾಯ ಯಾವ ಲೆಕ್ಕ ಎಂಬತಕ್ಕಂಥ ವಿಚಾರವನ್ನು ಕುರಿತು ಸ್ವಾಮಿ ಸಿಬಿಐ ನೋಡಿರ್ಬೋದು, ಲೋಕಾಯುಕ್ತರು ನೋಡಿರ್ಬೋದು. ಆದರೆ ಸಮುದಾಯ ದೊಡ್ಡದು. ಒಬ್ಬ ಮನುಷ್ಯ ಸಮುದಾಯ ಎದುರಿಕೊಂಡು ಬಾಳಕ ಯಾರಿಂದಲೂ ಸಾಧ್ಯವಿಲ್ಲ ಈ ಭೂಮಿ ಮೇಲೆ. ಅದರಲ್ಲಿ ವಾಲ್ಮೀಕಿ ನಾಯಕ ಬೇಡರ ಪಾಳೆಗಾರರ ಸಮುದಾಯ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ 18-19 ಕೋಟಿ ಇರುವಂತ ಬಹುದೊಡ್ಡ ಸಮುದಾಯ. ಇದು ಬುಡಕಟ್ಟು ಸಮುದಾಯ ನಮ್ಮದು. ನಾವು ಎಸ್ಟಿ ಅಲ್ಲ, ಎಸ್ಸಿ ಅಲ್ಲ, ನಾವು ಬುಡಕಟ್ಟು ಸಮುದಾಯ, ಅಲೆಮಾರಿ, ಅರಣ್ಯವಾಸಿ, ಅರಣ್ಯ ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥವ್ರು. ಬಹುದೊಡ್ಡ ಸಮುದಾಯವನ್ನು ಈ ರೀತಿ ಅವಹೇಳನಕಾರಿಯಾಗಿ ಮಾತನಾಡೋದು ಅದು ಸರಿಯಲ್ಲ. ಕೀಳು ಮಟ್ಟದ ಪದ ಬಳಕೆಗಳನ್ನು ಆಡುವುದರಿಂದ ಏನು ಪ್ರಯೋಜನವಿಲ್ಲ. ಹಂಗಾಗಿ ಸಮಾಜದ ವತಿಯಿಂದ ನಾವು ಖಂಡಿಸುತ್ತಾ ಎರಡು ಮಾತು ಮಾತಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮನೆ ಕೊಟ್ಟ ಮೇಲೆ ಪೊಲೀಸ್ ಸ್ಟೇಷನ್ ಮಾತಾಡ್ತಾರೆ, ಮನೆ ಕೊಟ್ಟು ಕೆಳಗೆ ಬರ್ತಾರೆ,